ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಮಂಡಿಸ್ತಕ್ಕಂಥ 9ನೇ ಬಜೆಟ್ ಆಗಿದೆ. ಆ 9ನೇ ಬಜೆಟ್ಟು ನಿಜಕ್ಕೂ ಕೂಡ ನಮಗೆ ಅತ್ಯಂತ ದೊಡ್ಡ ಕೊಡುಗೆಯನ್ನೇ ಕೊಟ್ಟಿದೆ, ವಿಶೇಷವಾಗಿ MSME ಕ್ಷೇತ್ರಕ್ಕೆ. MSME ಫಂಡ್ ಅಂತ ಹೇಳಿ ಸುಮಾರು 10,000 ಕೋಟಿ ರೂಪಾಯಿಗಳನ್ನ ಈ ಒಂದು ಬಜೆಟಲ್ಲಿ ಒದಗಿಸಿಕೊಟ್ಟಿದ್ದಾರೆ. ಆ 10,000 ಕೋಟಿನಲ್ಲಿ ಈ ಭಾರತದ ಸುಮಾರು 6.5 ಕೋಟಿ ಏನು ನಾವು ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿದ್ದೇವೆ, ಅದರ ಅಭಿವೃದ್ಧಿಗೆ ಅದಕ್ಕೆ ಬೇಕಾದಂಥ ಆರ್ಥಿಕ ನೆರವು, ಟೆಕ್ನಾಲಜಿ ನೆರವು ಎಲ್ಲದಕ್ಕೂ ಕೂಡ ಅನುಕೂಲ ಆಗ್ತದೆ. ಇನ್ನು ನಾವು ಬಜೆಟ್ ಪೂರ್ವದಲ್ಲೇ ನಾವು ನಿರೀಕ್ಷೆ ಮಾಡಿದ್ದೇವೆ ಮತ್ತು ಬಜೆಟ್ ಪ್ರಸ್ತಾವನೆಗಳಲ್ಲಿ ಸಲ್ಲಿಸಿದ್ವಿ. ನಮ್ಮ ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರನ್ನು ಅಪ್ಗ್ರೇಡೇಷನ್ ಮಾಡಿಕೊಡ್ಬೇಕು. ನಮ್ಮದೇನು 10 ವರ್ಷಕ್ಕಿಂತ ಹಳೆಯದಾದಂಥ ಕೈಗಾರಿಕಾ ಪ್ರದೇಶಗಳಿಗೆ ಮೂಲಭೂತ ಅಗತ್ಯತೆಗೋಸ್ಕರ ವಿಶೇಷವಾದಂಥ ಸವಲತ್ತನ್ನ ಈ ಬಜೆಟಲ್ಲಿ ಅನುಮೋದನೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡಿದ್ವಿ. ಆ ಹಿನ್ನೆಲೆಯಲ್ಲೇ ಭಾರತಾದ್ಯಂತ 200 ಕೈಗಾರಿಕಾ ಹಬ್ಗಳಿಗೆ ಇನ್ಫ್ರಾಸ್ಟ್ರಕ್ಚರ್ ಅಪ್ಗ್ರೇಡೇಷನ್ಗೋಸ್ಕರ ವಿಶೇಷ ಒತ್ತು ಕೊಡ್ತೇನೆ ಅಂತ ಹೇಳಿ ಅದಕ್ಕೊಂದು ನೀತಿ ಕೂಡ ರೂಪಣೆ ಮಾಡ್ತೇನೆ ಅಂತ ಪ್ರಕಟಿಸಿದ್ದಾರೆ. ಈ ಒಂದು ಇದರಲ್ಲಿ ಮೈಸೂರಲ್ಲಿ ಈಗ ತಾನೇ ನಮ್ಮ ಕರ್ನಾಟಕ ಸರ್ಕಾರದವರು ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ರೀಜನ್ ಮೈಸೂರು ಮತ್ತು ತಾಂಡ್ಯ 2 ಕೈಗಾರಿಕಾ ಪ್ರದೇಶನ ಅನೌನ್ಸ್ ಮಾಡಿದ್ದಾರೆ. ಮೈಸೂರಲ್ಲಿ 6,500 ಎಕರೆ ವಿಶಾಲವಾದ ಪ್ರದೇಶದಲ್ಲಿ ಒಂದೇ ತೆಕ್ಕೆನಲ್ಲಿ ಬರ್ತಕ್ಕಂಥ ಹೆಬ್ಬಾಳ್ ಕೈಗಾರಿಕಾ ಪ್ರದೇಶ ಏನಿದೆ, ಅದಕ್ಕೆ ಆ 200 ಹಬ್ಗಳಲ್ಲಿ ಇವೆರಡು ಹಬ್ ಸೇರ್ತದೆ. ಇದನ್ನು ಆಗ ಮಾಡೋದ್ರಲ್ಲಿ ನಮ್ಮ ಚುನಾಯಿತ ಪ್ರತಿನಿಧಿ, ನಮ್ಮ ಸಂಸದರು ಏನಿದ್ದಾರೆ, ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಅವೆರಡು ಹಬ್ಗಳನ್ನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಉಪಯೋಗಿಸ್ಕೊತಾರೆ, ಅದಕ್ಕೆ ಬೇಕಾದಂಥ ನಿಧಿ ತರ್ತಾರೆ ಅಂತ ನಾವು ನಿರೀಕ್ಷೆ ಮಾಡ್ತೇವೆ. ಇನ್ನು ಈ ಬಿಲ್ಡಿಂಗ್ ಎಕ್ವಿಪ್ಮೆಂಟ್ಸ್ ಏನಿದೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇರ್ಬೋದು, ಅಪಾರ್ಟ್ಮೆಂಟ್ಸ್ ಕಟ್ಟೋವಾಗ ಅಥವಾ ಟ್ಯೂನಲ್ ಮಾಡೋವಾಗ ಬೇಕಾದಂಥ ಭಾರೀ ಗಾತ್ರದ ಹೈಟೆಕ್ ಎಕ್ವಿಪ್ಮೆಂಟ್ಸ್ನ ನಾವೆಲ್ಲ ವಿದೇಶದಿಂದ ಇವತ್ತು ಆಮದು ಮಾಡ್ಕೊಳ್ತಾ ಇದ್ದೇವೆ. ಅದನ್ನೆಲ್ಲ ಸ್ವದೇಶೀಕರಣ ಮಾಡೋಣ ಅಂತ ಹೇಳಿ ಆತ್ಮನಿರ್ಭರ್ ಭಾರತದ ಯೋಜನೆಯಲ್ಲಿ ಭಾರತ ಸರ್ಕಾರ ಈ ಸಾರಿ ಒಂದು ಹಣ ಅದಕ್ಕೆ ಒದಗಿಸ್ಕೊಡ್ತಾ ಈ ಎಕ್ವಿಪ್ಮೆಂಟ್ ಇಂಡಸ್ಟ್ರಿಗೆ ಬೂಸ್ಟ್ ಕೊಡ್ತಾ ಅದರ ಮೂಲಕ ಭಾರಿ ಮತ್ತು ಮಧ್ಯಮ ಕೈಗಾರಿಕೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಇಡೀ ಭಾರತದಲ್ಲಿ ನೆಲೆ ಕಳ್ಕೊಳ್ಳೋದಿದೆ. ಅದರಿಂದ ಪೂರಕವಾಗಿ ನಮ್ಮ MSMEಗಳು ಕೂಡ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಕರ್ನಾಟಕ ಮತ್ತು ಮೈಸೂರು ಭಾಗಕ್ಕೆ ಏನಾದರೂ ಉತ್ತಮವಾದಂಥ ಕೊಡುಗೆ ಸಿಕ್ಕಿದೆ ಅಂತ ಅನಿಸುತ್ತೆ. ಈ ಬಾರಿ ಬಜೆಟ್ಟು ಒಂದು ಸಮಗ್ರ ದೃಷ್ಟಿಕೋನದಿಂದ ಬಂದಿರತಕ್ಕಂಥದ್ದು. ಒಟ್ಟಾರೆ ಕೈಗಾರಿಕೆಗಳ ಅಭಿವೃದ್ಧಿ ಆದಾಗ ಎಲ್ಲ ಅನುಕೂಲ ಆಗ್ತದೆ. ಭಾರತದಾದ್ಯಂತ ಮಾಡಿರ್ತಕ್ಕಂಥ ಯೋಜನೆಗಳನ್ನ ಕರ್ನಾಟಕಕ್ಕೆ, ಮೈಸೂರಿಗೆ ತರೋದ್ರಲ್ಲಿ ನಮ್ಮ ಸಂಸದರ ಪ್ರಯತ್ನ ಬೇಕಷ್ಟೇ. ಅದು ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಇರ್ಬೋದು, ಎಕ್ವಿಪ್ಮೆಂಟ್ ಫಂಡ್ ಇರ್ಬೋದು, MSME ಫಂಡ್ ಇರ್ಬೋದು, ಎಜುಕೇಷನ್ನಿಂದ ಒಂದು ಉದ್ಯಮ ಸೃಷ್ಟಿಗೆ ಬೇಕಾಗಿರೋದು ಇರ್ಬೋದು, ಅದನ್ನೆಲ್ಲ ಅವರ ಕ್ಷೇತ್ರಗಳಿಗೆ ನಮ್ಮ ಸಂಸದರು ಕೆಲಸ ಮಾಡಬೇಕಾಗುತ್ತೆ. ಅವ್ರ ಜೊತೆಗೆ ನಾವು ಕೈಗಾರಿಕಾ ಸಂಘದವರು ಕೂಡ ಅವ್ರ ಜೊತೆ ಸೇರಿಕೊಂಡು ಹಲವು ಬಾರಿ ದೆಹಲಿಗೂ ಕೂಡ ಹೋಗಿ ಅಲ್ಲಿ ಇರ್ತಕ್ಕಂಥ ಕಾರ್ಯಾಲಯವನ್ನು ನಾವು ಸಂಪರ್ಕಿಸಿ ಆ ಯೋಜನೆಗಳನ್ನ ಮೈಸೂರಿಗೂ ಕರ್ನಾಟಕದವರೆಗೂ ತರಬೇಕಾಗಿರೋಂಥ ಪ್ರಯತ್ನ ಸಂಸದರು ಮಾಡಬೇಕು. ಸಂಸದರ ಜೊತೆಗೆ ನಾವು ಕೈಗಾರಿಕಾ ಸಂಘದವರು ಇರಬೇಕು.